ದೇವರಿಗೆ ಪ್ರಿಯವಾಗಿರುವಂತಹ ಒಂದು ಜೀವನ ತುಂಬಾ ಮುಖ್ಯ. ನಾವು ಈ ಭೂಮಿಯಲ್ಲಿ ನಡೆಕೊಳ್ಳುವ ಸಕಲ ನಿಯಮ ಪ್ರಮಾಣ ಮಾರ್ಗಗಳಲ್ಲಿ ದೇವರಿಗೆ ಪ್ರಿಯವಾಗಿದೆಯಾ ಎಂಬುದನ್ನು ಗಮನಿಸಬೇಕು. ದೇವರಿಗೆ ಪ್ರಿಯವಾಗಿ ಅಂದ್ರೆ ಏನು? ಅದಕ್ಕೆ ಸತ್ಯವೇದದಲ್ಲಿ ದೇವರ ಆಜ್ಞೆಯನ್ನ ನಿಯಮಗಳನ್ನ ಸರಿಯಾಗಿ ಅನುಸರಿಸಿ ದೇವರ ಮೆಚ್ಚುಗೆಗೆ ಪಾತ್ರರಾಗಬೇಕು. ಹಾಗೆ ಆದವರಲ್ಲಿ 6 ಲಕ್ಷ ಕುಟುಂಬದಲ್ಲಿ ವಾಗ್ದಾನ ದೇಶವನ್ನು ಹೋಗಿದವರು ಇಬ್ಬರು, ಒಬ್ಬ ಕಾಲೇಬನು, ಇನ್ನೊಬ್ಬ ಯೋಗೇಶ್ವ. ಈ ದಿನವೂ ಅವರಲ್ಲಿ ಒಬ್ಬರನ್ನು ಕುರಿತು ನಾನು ನಿಮ್ಮ ಮುಂದೆ ತರ್ತೇನೆ. ಸತ್ಯವೇದದಲ್ಲಿ ನಾವು ನೋಡುವಾಗ ಇದನ್ನು ಕುರಿತು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಯೋಗೇಶ್ವ ಕಾಲೇಬೆಂಬ ಇವರಿಬ್ಬರು ಯಾವ ರೀತಿಯಲ್ಲಿ ದೇವರಿಗೆ ಮೆಚ್ಚಿನವರಾಗಿ ಆದರು ಎಂಬುದನ್ನ ಈ ದಿನವೂ ನಾವು ಗಮನಿಸಿದರೆ, ನಾವು ಈ ದಿನದ ನಮ್ಮ ವಿಶ್ವಾಸ ಜೀವನದಲ್ಲಿ ಕೂಡ ನಾವು ಯಾವ ರೀತಿಯಲ್ಲಿ ದೇವರಿಗೆ ಮೆಚ್ಚಿನರಾಗಿರಬೇಕು ಎಂಬುದನ್ನು ಕಲಿತೀವಿ, ಅಥವಾ ದೇವರಿಗೆ ಪ್ರಿಯವಾಗಿರುವವರಾಗಿ ನಾವು ನಡೆಯುತ್ತೀವಿ. ಹಾಗೆ ನಡೆದರೆ ಅವರಿಗೆ ಸಿಕ್ಕದಿರುವಂತ ಉನ್ನತವಾಗಿರುವ ಒಂದು ಸ್ಥಾನ ಪದವಿ ಈ ಭೂಮಿಯಲ್ಲಿ ನಮಗೆ ಸಿಗುತ್ತೆ. ಅದೇನು ಗೊತ್ತಾ? ದೇವರ ಮಕ್ಕಳು. ಅವ್ರಿಗೇನಂತಿಲ್ಲ, ಯೋಗೇಶ್ವ, ಕಾಲೇಬ್, ಮೋಶೆ, ಆರೋನನು, ನೀವು ಹಳೆ ಒಡಂಬಡಿಕೆ ಯಾರಿಗೂ ಸಿಕ್ಕತೆ ಇರುವಂತ ಒಂದು ಭಾಗ್ಯವಿದೆಯಲ್ಲ, ಅದು ದೇವರ ಮಕ್ಕಳೆಂಬ ಸ್ಥಾನ. ಇದು ದೇವರು ನಮಗೆ ಕೊಡ್ತಾರೆ. ಸರಿ, ನಾವು ದೇವರ ಮಕ್ಕಳಾಗಿದ್ದೀವಲ್ಲ ಅಂತ ಹೇಳಿದ್ರೆ, ನಾವು ದೇವರ ಮಕ್ಕಳು ಆಗಿದ್ದೀವಿ ಎಂಬುದಕ್ಕೆ ನಾವು ಅವರಿಗೆ ಪ್ರಿಯವಾಗಿರುವ ಜೀವನ ಮಾಡಬೇಕು. ಹೊಸ ಒಡಂಬಡಿಕೆಯಲ್ಲಿ ಮೊಟ್ಟ ಮೊದಲಾಗಿ ಒಬ್ಬರನ್ನ ನನ್ನ ಪ್ರಿಯನು ಎಂಬುದಾಗಿ ಹೇಳ್ತಾರೆ. ಅವ್ರು ಯಾರು ಗೊತ್ತಾ? ನಮಗಾಗಿ ಭೂಮಿ ಬಂದ ಯೇಸುವನ್ನು ಮಾತ್ರ. ಆತ ನನ್ನ ಪ್ರಿಯ ಕುಮಾರನು. ಇದೇ ಪದವಿಯನ್ನ, ಇದೇ ಸ್ಥಾನವನ್ನ ಭೂಮಿಯಲ್ಲಿ ನಮಗೆ ಕೊಡೋದಕ್ಕೆ ದೇವರು ಒದಗಿಸಿರುವುದೇ ಈಗ ನಾವು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿರುವ ಸ್ಥಾನ. ತುಂಬಾ ಜನರಿಗೆ ಇದೇನಾಗಲ್ಲ, ಅರ್ಥ ಆಗಿಲ್ಲ. ಈಗ ನಾವು ಯಾರಿಗೆ ಪ್ರಿಯವಾಗಿ ಜೀವನ ಮಾಡ್ತೀವಿ ಎಂಬುದನ್ನ ಯೋಚನೆ ಮಾಡಿ ಜೀವನ ಮಾಡಿದ್ರೆ ಆ ಮಕ್ಕಳೆಂಬ ಸ್ಥಾನ ನಮಗೆ ಉಳಿಯುತ್ತದೆ. ಆ ಮಕ್ಕಳೆಂಬ ಸ್ಥಾನದಲ್ಲಿ ನಾವಿದ್ದರೆ ಅದು ತುಂಬಾ ಆಶೀರ್ವಾದಗಳಿದೆ. ಅಲ್ಲೇಲೂಯಾ. ದೇವರ ಮಕ್ಕಳೆಂಬುದಕ್ಕೆ ಅನೇಕ ಆಶೀರ್ವಾದಗಳು ಹೊಸ ಒಡಂಬಡಿಕೆಗಳಿದೆ. ಸತ್ಯವಾದ ಹೇಳ್ತದೆ, ನೀವು ದೇವರ ಮಕ್ಕಳು ಎಂದು ಹೇಳುವಾಗ ನಿಮಗೆ ದೇವರು ಕೂಡ ಮೊದಲನೇ ಆಶೀರ್ವಾದ, ನೇಮಕ್ಕೆ ವಿರುದ್ಧವಾಗಿರುವ ದುಷ್ಟ ಶಕ್ತಿಗಳು ಸೈತಾನ ಓಡಿಸುವುದು, ಎದುರಿಸಿ ಗೆಲ್ಲುವುದು. ಸೆಕೆಂಡ್, ನೀವು ಆರೋಗ್ಯವಂತರಾಗಿರ್ಬೋದು. ನೀವು ಇನ್ನೊಬ್ಬರನ್ನ ಆರೋಗ್ಯವಂತರಾಗಿ ಮಾಡುವಂಥದ್ದು. ಈ ಅನುಭವದಲ್ಲಿ ಬಂದರೆ ಅದಕ್ಕೆ 2 ಅರ್ಥ ಇದೆ. ಒಂದು, ಆತ್ಮೀಯವಾಗಿರುವ ಗುಣ ಸ್ವಭಾವಗಳಲ್ಲಿ ನೀವು ಒಳ್ಳೆಯವರಾಗಿದ್ದು, ಗುಣವಂತರಾಗಿದ್ದು, ಅನೇಕರನ್ನು ಗುಣವಂತರಾಗಿ ಮಾಡುವಂತಹ ಜವಾಬ್ದಾರಿಗಳನ್ನು ಆಗೋದು. ಈ ದಿನ ನಾವು ಕಾಲೇಬರನ್ನು ಕುರಿತು ಬರೆದಿರುವಂತಹ ಒಂದು ವಾಕ್ಯಗಳು ಓದೋಣ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 36ನೇ ವಾಕ್ಯ. Praise the Lord. తెలుగు చదువు. యెఫునే కుమారుడైన కాలేబు తప్ప మరి ఎవడును చూడడు. అతడు పూర్ణ మనస్సుతో యెహోవాను అనుసరించను కనుక అతడు దానిని చూచును. అతడు అడుగుపెట్టిన దేశమును అడుగుపెట్టిన దేశమును గమనించಬೇಕು.
ಇಲ್ಲಿ ಸಂಚರಿಸಿದ ಜಾಗ ಅಂತ. ಅವನು ಕಾಲಿಟ್ಟ ಪ್ರತಿಯೊಂದು ಹೆಜ್ಜೆ ಇಟ್ಟ ಜಾಗಗಳು. ಇದೇ ಕಾರ್ಯವನ್ನ ನೀವು ನೋಡಿದ್ರೆ ಯೆಹೋಶುವ ಪುಸ್ತಕದಲ್ಲಿ ದೇವರು ಯೆಹೋಶುವನಿಗೆ ಹೇಳ್ತಾರೆ, ನೀನು ಕಾಲಿರುವ ದೇಶವೆಲ್ಲ ನಾನು ನಿನಗೆ, ವ್ಯತ್ಯಾಸ ಇಲ್ಲ ನೋಡ್ರಿ. ಆದರೆ ನಾವು ಯೆಹೋಶುವನ ಕುರಿತು ಅನೇಕ ಸಾರಿ ನೋಡಿದ್ವಿ. ಆದರೆ ಕಾಲೇಬನ ಕುರಿತು ದೇವರು ಏನ್ ಹೇಳ್ತಾರಂದ್ರೆ, ಅವನು ಉತ್ತಮನಾಗಿ, ತಮಿಳು ಪಡಿಮ, ಯೆಫುನ್ನೆಯಿನ ಕುಮಾರನಾಗಿರುವಂತ ಕಾಲೇಬ್ ಮಾತ್ರಂ அதை காண்பான், அவன் கர்த்தரை உத்தமமாய் பின்பற்றினபடியினால் அவன் மிதித்து வந்த தேசத்தை அவனுக்கும் அவன் பிள்ளைகளுக்கும் கொடுப்பேன் என்றார். அல்லேலூயா. ಇಲ್ಲಿ ಉತ್ತಮನಾಗಿ, ದೇವರಿಗೆ ಮೆಚ್ಚಿನವನಾಗಿ, ದೇವರಿಗೆ ಇಷ್ಟಕ್ಕೆ ಅನುಸಾರವಾಗಿ ನಡೆಯುವವನಿಗೆ ದೇವರು ಹೇಳ್ತಾರೆ, ನೀನು ಕಾಲಿಡುವ, ನೀನು ಸಂಚರಿಸುವ ಎಲ್ಲಾ ದೇಶವು ಎಲ್ಲವನ್ನು ನಾನು ನಿನಗೆ ಸ್ವಾಧೀನವಾಗಿಯೂ ಆಶೀರ್ವಾದವಾಗಿ ಕೊಡ್ತೀನಿ ಎಂಬುದಾಗಿ ನಿನಗೆ, ನಿನ್ನ ಸಂತತಿಗೆ ಪ್ರಮಾಣ ಮಾಡುತ್ತೇನೆ. ದೇವರು ಪ್ರಮಾಣ ಮಾಡಿದ್ದು ಬಹಳ ಶ್ರೇಷ್ಠವಾಗಿ ನೋಡಿ. ಕಾರಣ ಅವನು ದೇವರನ್ನು ಉತ್ತಮನಾಗಿ, ದೋಷ ಇಲ್ಲದವನಾಗಿ, ಪೂರ್ಣ ಮನಸ್ಸಿನಿಂದ ದೇವರನ್ನು ಅನುಸರಿಸಿ ನಡೆದ ಕಾರಣ ಅವನಿಗೂ ಅವನ ವಂಶಕ್ಕೆ ನಾನು ಪ್ರಮಾಣ ಮಾಡಿ ಅವರಿಗೆಲ್ಲವನ್ನ ಕೊಟ್ಟಿನಿ ಎಂಬುದಾಗಿ ವಾಗ್ದಾನ ಮಾಡ್ತಾನೆ. ಈ ದಿನ ನಮಗೆ ದೇವರು ಪ್ರಮಾಣ ಮಾಡಿ ಕೊಟ್ಟಿರೋದೇನು ನೋಡಿ. ನಮಗೆ ಇರುವ ಪ್ರಮಾಣ, ಯಾರ್ಯಾರು ಆತನನ್ನು ಅಂಗೀಕರಿಸಿಕೊಂಡ್ರೋ, ಆತನ ಹೆಸರಲ್ಲಿ ನಂಬಿಕಿಟ್ರೋ ಅವರೆಲ್ಲರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಪ್ರಮಾಣಕ್ಕೆ ಅಧಿಕಾರಕ್ಕಿಂತ ವ್ಯತ್ಯಾಸ ಏನು? ಅಧಿಕಾರ ಎಂಬುದು ನಮ್ಮನ್ನು ಆ ಸ್ಥಾನದಲ್ಲಿ ಕೂರಿಸಿ ಕೊಟ್ಟಿರೋದು. ಆಣೆ ಎಂಬುದು ನಮಗೆ ಅವನನ್ನು ತೋರಿಸಿ ನಮಗೆ ಅದೇ ಪ್ರಾಮಿಸ್ ಮಾಡಿರೋದು. ಈ ಸಮಯದಲ್ಲಿ ಕಾಲೇಬನ ಕುರಿತು ನಾವು ಹೇಳಿದ ಕಾರ್ಯಗಳಲ್ಲಿ ಬೈಬಲ್ನಲ್ಲಿ ಅನೇಕ ಸತ್ಯಾಂಶಗಳಿವೆ. ಅವಳನ್ನು ಕೆಲವುದನ್ನ ಇದನ್ನು ನಾನು ನಿಮ್ಮ ನೆನಪು ತರ್ತೇನೆ. ಅರಣ್ಯಕಾಂಡ ನಂಬರ್ಸ್ 13ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಕರ್ತನು ಮೋಶೆಗೆ, ನಾನು ಇಸ್ರಾಯೇಲ್ಯರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕಳುಹಿಸಬೇಕೆಂದು ಆಜ್ಞಾಪಿಸಿದನು. ಈಗ ದೇವರು ಕೊಡಬೇಕಾಗಿರುವ ವಾಗ್ದಾನವಾಗಿರುವಂತಹ ಕಾನಾನ್ ದೇಶವನ್ನ ನೋಡುವುದಕ್ಕೋಸ್ಕರವಾಗಿ ಇಸ್ರಾಯೇಲ್ ಜನಾಂಗದಲ್ಲಿರುವ ಎಲ್ಲಾ ಗೋತ್ರದಲ್ಲಿರುವಂತಹ ಒಬ್ಬೊಬ್ಬರನ್ನ ಆರಿಸಿ ಕಳಿಸುವಂತ. ಅದರಲ್ಲಿ ಯೆಹೋಶುವ ಕೂಡ, ಕಾಲೇಬ್ ಕೂಡ ಒಬ್ಬನು. 6ನೇ ವಾಕ್ಯ ಓದಿ. ಯೆಹೂದ ಕುಲದ ಯೆಫುನ್ನೆಯ ಮಗನಾದ ಕಾಲೇಬ್. ಹಲ್ಲೆಲೂಯಾ. ಸತ್ಯವನ್ನು ಹೇಳ್ತಾನೆ. ಕಾಲೇಬನನ್ನು ಕುರಿತು ಹೇಳುವ ಸಮಯದಲ್ಲಿ ಅವನು ಯೆಹೂದ್ಯ ಕುಲದಲ್ಲಿ ಹುಟ್ಟಿದವನು. ಇವತ್ತು ದೇವರ ಆದುಕೊಂಡ ಜನಾಂಗ ಯಾರಂದ್ರೆ ಯೆಹೂದ್ಯರ ಜನ. 3ನೇ ವಾಕ್ಯ ಓದಿ. ಇಸ್ರಾಯೇಲ್ಯರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸೋಣ. ಈ ಕಾಲೇಬನ ಗುಣ ಏನು ಅಂತ ಹೇಳಿದ್ರೆ, ದೇವರ ಸೇವಕರ ವಿರುದ್ಧವಾಗಿ, ದೇವರ ಸಭೆಯಲ್ಲಿ ದೇವರ ಮಾತಿಗೆ ವಿರುದ್ಧವಾಗಿ ಯಾರೇ ಇದ್ರು ಫಸ್ಟ್ ಸುಮ್ಮನೆ ಕೂತ್ಕೊಳ್ಳ ಅಂತ ಅಡಗಿಸಿ ಕೂರಿಸಬಹುದು. ಇವತ್ತು ದೇವರ ಮಕ್ಕಳಾಗಿ ನಡೆಯುವವರು ಯಾರು ಗೊತ್ತಾ? ದೇವರ ವಾಕ್ಯವು, ದೇವರ ಸಭೆಯು, ದೇವರ ಸೇವಕರು
ಹೇಳುವಂತ ಉಪದೇಶಕ್ಕೆ ವಿರುದ್ಧವಾಗಿ ನಡೆಯುವವರನ್ನ ಅಡಗಿಸಿ ಕೂರಿಸಿ ದೇವರ ಚಿತ್ತವನ್ನ ಬೋಧಿಸುವಂತವರಾಗಿರ್ಬೇಕು. ಈ ಕಾಲೇಬನ ಹತ್ರ ಇರುವಂತ ಕ್ವಾಲಿಟಿ ಏನು ಗೊತ್ತಾ? ಗುಡುಗುಟ್ಟವರು, ವಿರುದ್ಧವಾಗಿ ಮಾತಾಡುವವರು, ಮೋಸೆ ಆಗಿರುವ ಸೇವೆ ವಿರುದ್ಧವಾಗಿ ನಡೆಯುವವರು, ಇವನ ಫಸ್ಟ್ ಅಡಗಿಸಿ ಕೂರಿಸೋ ಕೆಲಸ. ಅದಕ್ಕೆ ದೇವರು ಹೇಳ್ತಾರೆ, ಅವನು ನನಗೆ ಪ್ರಿಯವಾಗಿರುವುದನ್ನು ಮಾಡುವವನು, ನನ್ನ ಹೃದಯಕ್ಕೆ ಮೆಚ್ಚಿನವನು. ಅವನಿಗೆ ಆ ಕಾಲ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ, ಅವನು ಕಾಲಿರುವ ದೇಶ ಅವನಿಗೆ ಅವನ ಮಕ್ಕಳಿಗೆ ಕೊಡುವುದಕ್ಕೆ ನಾನು ಇಷ್ಟವಾಗಿದೆ. ನನಗೆ ಓದಿ ಆ ವಾಕ್ಯ ತಿರುಗೋಣ. ಇಸ್ರಾಯೇಲ್ಯರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಅವನು ಹೇಳ್ತಾನೆ. ಅದ್ರ ಒಂದು ಪದ ಲಾಸ್ಟಿಗೆ ಜಯಿಸಬಲ್ಲೆವು. ಈಗ ನಮ್ಮ ಮುಂದೆ ಶೋಧನೆಗಳು, ಹೋರಾಟಗಳು, ಕಷ್ಟಗಳು ಬಂದರೆ ನಾವುಗಳನ್ನ ಗೆಲ್ಲೋದಕ್ಕೆ ದೇವರು ನಮ್ಮನ್ನು ಮಕ್ಕಳಾಗಿ ತಂದಿದ್ದಾನೆ. ದೇವರು ಕೊಟ್ಟ ವಾಗ್ದಾನ, ಆಶೀರ್ವಾದಗಳೆಲ್ಲವೂ ದೇವರು ನಮ್ಮ ಜೊತೆ ನಾವು ಗೆಲ್ಲುವಂತೆ ಮಾಡುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ ಎಂಬುದಾಗಿ ಗೆಲ್ಲುವ ವಿಷಯವನ್ನು ಮಾತಾಡಬೇಕು. ಇವತ್ತು ನಾನು ಈ ಪ್ರಪಂಚವನ್ನ ಗೆದ್ದು, ನನ್ನ ಜೀವಿತದ ಎಲ್ಲ ಹೋರಾಟವನ್ನ ಗೆದ್ದು, ನಾನು ನನ್ನ ರಕ್ಷಣಾಗಿರುವ ಯೇಸುವನ್ನು ಎದುರುಗೊಂಡು ಆತರ ಮುಂದೆ ಹೋಗಿ ನಿಲ್ತೀನಿ ಎಂಬುದಾಗಿರುವ ಗೆಲ್ಲುವ ವಿಶ್ವಾಸ ಇರಬೇಕು ದೇವರಿಗೆ. ಇವತ್ತು ನಾವು ಹೆಂಗಿದೀವ? ಗೆಲ್ಲಬೇಕಂತಿದೀವ, ಸೋಲ್ಬೇಕಂತಿದೀವ? ಹೇಗೂ ಹೋಗ್ತಾ ಇದೀವಿ ಚರ್ಚಿಗೆ, ನೋಡೋಣ. ಹಂಗಿಲ್ಲ ಅಂದ್ರೆ ಹಿಂಗೆ, ಅವರಿಲ್ಲ ಅಂದ್ರೆ ಇವರು, ಆ ಕಡೆ ಇಲ್ಲ ಅಂದ್ರೆ ಈ ಕಡೆ. ಇವತ್ತು ಬಹು ಜನರಿಗೆ ಚರ್ಚೆಗೆ ಹೋಗೋದು. ನಾನು ನನ್ನ ಜೀವಿತದಲ್ಲಿ ದೇವರ ಮಾತನ್ನು ಕೇಳಿ, ದೇವರ ಸೇವೆ ಹೇಳುವ ವಾಕ್ಯ ಉಪದೇಶವನ್ನು ಕೇಳಿ ನಾನು ನಡೆದ್ರೆ, ನಾನು ನನ್ನ ಜೀವಿತದಲ್ಲಿ ಎಲ್ಲಿ ಏನೇ ಬರಲಿ, ಯಾವುದೇ ನನಗೆ ಹೋರಾಟ ಬರಲಿ, ಎಲ್ಲವನ್ನ ನಾನು ಗೆಲ್ಲುತ್ತೀನಿ ಎಂಬುದಾಗಿರುವ ಜೀವನವೇ ವಿಶ್ವಾಸ ಜೀವನ, ದೇವರ ಮಕ್ಕಳ ಜೀವನ. ಈ ಅನುಭವ ಬಂದರೆ ಅವ್ರು ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಸಿದ್ಧವಾಗುವ ಜನ ಅಂತ. ಮೊದಲಾಗಿ ಏನೇ ಆಗಲಿ ನಾವು ಅವ್ರನ್ನ ಗೆಲ್ಲುತ್ತೇವೆ. ಇದನ್ನು ಅರಿಕೆ ಮಾಡಬೇಕು. ಇದನ್ನು ಅರಿಕೆ ಮಾಡಬೇಕಂದ್ರೆ ಕಾಲೇಬನಂತೆ ಆಗಬೇಕು. ಸರಿ, ಇಲ್ಲಿ ಇನ್ನೊಂದು ವಾಕ್ಯವನ್ನು ಓದಿ. ಅರಣ್ಯಕಾಂಡ 14ನೇ ಅಧ್ಯಾಯ 24ನೇ ವಾಕ್ಯ. ರೈಟ್. ದೇವರ ಮಕ್ಕಳ ಹತ್ರ ದೇವರು ಕೊಡುವ ಆತ್ಮ. ಅಪೊಸ್ತಲ ಪೌಲನು ಹೊಸವರ ಬಗ್ಗೆ ಹೇಳ್ತಾನೆ. 2 ತಿಮೊಥೆಯ ಬರೆದ ಪತ್ರ 1ನೇ ಅಧ್ಯಾಯ 7ನೇ ವಾಕ್ಯ. ದೇವರು ನಮಗೆ ಕೊಟ್ಟಿರುವ ಆತ್ಮ ಇದೆಯಲ್ಲ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿ ತರದ ಆತ್ಮ ಅಲ್ಲ. ಇನ್ನು ನೀವು ಅರಿಬೇಕು, ದೇವರು ಕೊಟ್ಟ ಆತ್ಮ ಎಂತ ಆತ್ಮ? ಏಡಿ ತರದ ಆತ್ಮ ಅಲ್ಲ. ಅದು ಬಲವುಳ್ಳ ಆತ್ಮ, ಪ್ರೀತಿಯುಳ್ಳ ಆತ್ಮ, ಶಿಕ್ಷಣಗಳ ಆತ್ಮ. ಮೋಶೆ ನ್ಯಾಯ ಪ್ರಮಾಣವನ್ನ, ಮೋಶೆ ಹೇಳಿದ ಮಾತನ್ನು ಮೀರಿ ನಡೆಯುವುದಾಗಲಿ, ಗುಣಗುಟ್ಟುವುದಾಗಲಿ, ಬೇರೆ ಯಾವುದೇ ಮಾಡುವ ಆತ್ಮ ಅದು ದೇವರು ಕೊಡುವ ಆತ್ಮ ಅಲ್ಲ. ಈಗ ಕಾಲೇಬನ ಹತ್ರ ಇರುವಂತ ಆತ್ಮ ಅದು ವಿಶೇಷವಾಗಿರುವ ಆತ್ಮ. ಈಗ ನಮಗೆ ದೇವರು ಕೊಟ್ಟುವ ಆತ್ಮ ಏನು? ದೇವರ ಮಕ್ಕಳೆಂಬುದಾಗಿ ಮುದ್ರಿಸುವ ಆತ್ಮ. ಲೇಲಿಯಾ. ಇದಕ್ಕೆ ಮೇಲೆ ಒಂದು ಸೀಲ್ ಇದೆ, ಅದೇನು ಗೊತ್ತಾ? ದೇವರ ಮಕ್ಕಳು ಎಂಬುದಾಗಿರುವ ಮುದ್ರೆ. ಆ ದೇವರ ಮಕ್ಕಳೆಂಬುವರಿಗೆ ಭಯ ಇಲ್ಲ. ಸೆಕೆಂಡ್, ಅವನಿಗೆ ಧೈರ್ಯ ಉಂಟು.
ಅವರಿಗೆ ಬಲ ಉಂಟು, ಅವರ ಹತ್ರ ಪ್ರೀತಿ ಉಂಟು, ಅವರು ಬುದ್ಧಿಯಾಗಿ ನಡ್ಕೊಳ್ಳುವ ಜೀವನ ಉಂಟು, ದೇವರಿಗೆ ಇಷ್ಟವಾಗಿ ನಡ್ಕೊಳ್ಳುವ ಜೀವನ ಉಂಟು, ದೇವರಿಗೆ ಉತ್ತಮರಾಗಿ ನಡೆಯುವಂತಹ ಜೀವನ ಉಂಟು. ಈ ದಿನ ಈ ಆತ್ಮ ಇದೆಯಾ? ಈಗ ಪರಲೋಕ ರಾಜ್ಯ ಹೋಗ್ಬೇಕು, ಏಸು ಬಂದಾಗ ನಮ್ಮ ಮರುಭಾಗ ಆಗ್ಬೇಕಂದ್ರೆ ಈ ಆತ್ಮ ನಮ್ಮಲ್ಲಿ ಇರ್ಬೇಕು. ಓದಿ ತಿರುಗಿ ಆ ವಾಕ್ಯವನ್ನ, ಅರಣ್ಯಕಾಂಡ 14:24 ವಾಕ್ಯ. ನನ್ನ ದಾಸನಾದ ಕಾಲೇಬನು ಅಂತ ಮನಸ್ಸುಳ್ಳವನಾಗಿರದೆ, ಕಾಲೇಬನ ಮನಸ್ಸಿದೆ ನೋಡ್ರಿ, ಕಾಲೇಬನ ಆತ್ಮ ಇದೆಯಲ್ಲ, ಅದು ವಿಶೇಷವಾಗಿರುವ ಆತ್ಮ, ವಿಶೇಷವಾಗಿರುವ ಗುಣ ಸ್ವಭಾವಗಳ ವ್ಯಕ್ತಿ. ಇವತ್ತು ದೇವರು ಕೊಡುವ ಎಲ್ಲ ಆಶೀರ್ವಾದವನ್ನು ಪಡೆದುಕೊಳ್ಳಕ್ಕೆ ಯೋಗ್ಯರಾಗಿ ದೇವರ ಮಕ್ಕಳಾಗಿ ಕರೆಯಲ್ಪಟ್ಟ ಇವರ ಹತ್ರ ಯಾವ ರೀತಿಯಲ್ಲಿ ಆತ್ಮ ಇದೆ, ಅದರಲ್ಲಿರುವಂತಹ ದೇವರಿಗೆ ಭಯಪಡುವ ಜೀವನವೆಷ್ಟು ನೀವು ಪರಿಶೋಧನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸತ್ಯವಾದ ಏನು ಹೇಳ್ತಂದ್ರೆ, ನೀವು ಗಮನಿಸೋಣ, ಈ ಕಾಲೇಬನು ವಿಶೇಷವಾಗಿರುವ ಆತ್ಮವುಳ್ಳ ಮನುಷ್ಯನು, ಅವನು ದೇವರಿಗೆ ಉತ್ತಮವಾಗಿ ನಡೆಯುವವನು. 32ನೇ ಅಧ್ಯಾಯ 11ನೇ ವಾಕ್ಯ, ಅರಣ್ಯಕಾಂಡ. ಐಗುಪ್ತ ದೇಶದೊಳಗಿಂದ ಬಂದ ಈ ಜನರೊಳಗೆ ಕೆನಿಜ್ಜೀಯನಾದ ಯೆಫುನ್ನೆಯ ಮಗ ಕಾಲೇಬನು, ನೂನನ ಮಗನಾದ ಯೆಹೋಶುವನು, ಇವರಿಬ್ಬರೇ ಹೊರತಾಗಿ ಯಾರು ನನ್ನನ್ನು ಪೂರ್ಣ ಮನಸ್ಸಿನಿಂದ ಅನುಸರಿಸದೆ ಹೋದದ್ದರಿಂದ ಅವರೊಳಗೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸಿನವರಲ್ಲಿ ಅವರಿಬ್ಬರೇ ಹೊರತಾಗಿ ಒಬ್ಬನಾದರೂ ನಾನು ದೇವರಿಗೆ ಮೆಚ್ಚಿನದಾಗಿ ವಿಶೇಷವಾಗಿ ಆತ್ಮವುಳ್ಳವರಾಗಿ ದೇವರಿಗೆ ಭಯಪಡುವ ಜೀವನವನ್ನು ಕುರಿತು ಹೇಳಿದಾಗ ಅಲ್ಲಿ ಬರೆಯಲ್ಪಟ್ಟಿದೆ, 20 ವಯಸ್ಸಿಗೆ ಮೇಲ್ಪಟ್ಟಿರುವಂತ ಎಲ್ಲರಲ್ಲಿ ಅವನು 20 ವಯಸ್ಸುಗಳಿಗೆ ಹೆಂಗಿದ್ದನು ಎಂಬುದಾಗಿ ನೀವು ನೋಡುವಾಗ, ಮೋಶೆ ನ್ಯಾಯ ಪ್ರಮಾಣವನ್ನು ಅನುಸರಿಸೋದಕ್ಕೂ ಈ ಜನರನ್ನ ರಕ್ಷಿಸೋದಕ್ಕೆ ದೇವರು ಏನು ಮಾರ್ಗವನ್ನು ಕೊಡ್ತಾರೆ, ಯಾರನ್ನು ಕಳಿಸ್ತಾರೆ, ಈ ಜನರನ್ನ ಹೇಗೆ ನಾವು ದೇವರ ಕಡೆಗೆ ನಡೆಸೋದಕ್ಕೆ ನಾವು ಸಿದ್ಧವಾಗಬೇಕೆಂಬ ವಿಷಯದಲ್ಲಿ ಬೈಬಲ್ ಹೇಳ್ತದೆ. ಈಜಿಪ್ಟ್ ದೇಶದಲ್ಲಿದ್ದ ಆ 6 ಲಕ್ಷ ಕುಟುಂಬವನ್ನ ಅಡಗಿಸಿ ದೇವರ ಮಾರ್ಗದಲ್ಲಿ ಮೋಶೆ ಮಾತನ್ನು ಕೇಳುವುದಕ್ಕೆ ಸಹಕಾರಿಯಾಗಿದ್ದವರು ಇವರಿಬ್ಬರು. ಈ ಕಾಲೇಬನ ಇವರೆಲ್ಲ 20 ವಯಸ್ಸು ಮೇಲ್ಪಟ್ಟಿರುವ ಜನರಲ್ಲಿ ಕಾಲೇಬ್ ಯೋಶುವ ಇಬ್ಬರು 20 ವಯಸ್ಸು ಕೆಳಗೆ ಅವರು ಬೆಳೆದಿರೋ ಬೆಳವಣಿಗೆ 20 ವಯಸ್ಸಿನ ಮೇಲೆ ಇರುವ ಜನಾಂಗ ಎಲ್ಲರಿಗೂ ಇವರು ಬುದ್ಧಿ ಹೇಳುವ 20 ವಯಸ್ಸಲ್ಲಿ ಅವರು ಲೀಡರ್ ಆಗ್ತಾರೆ. ಇವತ್ತು ನೀವು ನಿಮ್ಮ ಮಕ್ಕಳು ವಿಶ್ವಾಸ ಬೆಳೆಬೇಕು, ಹೆಂಗ್ ಬೆಳೆಸ್ತಾ ಇದ್ರಿ ಸ್ವಲ್ಪ ಯೋಚನೆ ಮಾಡಿ. ಕಾಲೇಬನು 20 ವಯಸ್ಸಲ್ಲಿ ಇವರಿಬ್ಬರು ಇಸ್ರಾಯೇಲ್ ಜನಾಂಗದಲ್ಲಿ ಲೀಡರ್ ಆಗ್ತಾರೆ. ನಾವ್ ಹೆಂಗಿದೀವಿ, ನಮ್ಮ ಮಕ್ಕಳು ಹೇಗಿದ್ದಾರೆ ಒಂದ್ಸಾರಿ ಪರಿಶೋಧನೆ ಮಾಡ್ರಿ. ದೇವರ ವಾಕ್ಯವನ್ನು ಕೇಳುವುದಕ್ಕೂ ದೇವರ ವಾಕ್ಯವನ್ನು ಮೀರೊಳಗೆ ಅಡಗಿಸಿ ಕೂರಿಸುವುದಕ್ಕೂ ಬುದ್ಧಿ ಹೇಳುವುದಕ್ಕೂ ಬೇಕಾದ ರೀತಿಯಲ್ಲಿ ನೀವು ನಿಮ್ಮ ಮಕ್ಕಳ ಜೀವನ ಬೆಳೆಸಿ ಬೆಳೆಯುವಂತ ಅನುಭವ ಇರಬೇಕು. ಇದುವೇ ಕರ್ತನಾಗಿರುವ ಯೇಸು ಕ್ರಿಸ್ತನ ಬರವಣಿಗೆಯಲ್ಲಿ ನೀವು ನಿನ್ನ ಮಕ್ಕಳು ನೀವು ನಿನ್ನ ಕುಟುಂಬ ದೇವರ ಹತ್ರ ಹೋಗೋದಕ್ಕೆ. ನಿಮ್ಮ ಮಕ್ಕಳಿಗೆ ಯಾರಾದ್ರೂ ಒಬ್ರು ಹೊಡೆದ್ರಂತ ಇಟ್ಕೊಳ್ಳಿ, ಒಂದು 2 ಗಂಟೆ ಹೊಡೆದ್ಬಿಡ್ತು, ನಿಮ್ಗೆ ಏನಂತ ಬರುತ್ತೆ ಹೊಡಿಸಿಟ್ಟು ಅವ್ರಿಗೆ ಸದ್ಯಕ್ಕೆ ಜಜ್ಜಿ ಬಿಡ್ಬೇಕಂತ ಬರುತ್ತೆ. ಯಾಕೆ ಅವ್ರು ಅಳೋದು ನೋಡಿ. ಕರ್ತನಮ್ಮ, ನೀವು ದೇವರ ರಾಜ್ಯದಲ್ಲಿ ಹೋಗೋದಕ್ಕೆ ಸಿದ್ಧವಾಗಿ ಹೋದ್ರೆ ನೀವು ಹೋದ್ರೆ ಪರರಾಜ್ಯ ಹೋಗ್ಬಿಟ್ರಿ ಅಂತ ಇಟ್ಕೊಳ್ರಿ. ನಿಮ್ಮ ಮಕ್ಕಳು ನರಕದಲ್ಲಿ ಹೋದ್ರೆ ಅವಾಗ ಏನ್ ಮಾಡ್ತೀರಿ? ಯಾರಿಗೂ ಹೋಗಿ ಹೊಡಿತೀರಿ? ಅವಾಗ ಹೋಗ್ಬಿಟ್ಟು ಪರಗಿಲ್ಲ, ದೇವರೇ ನನಗೆ ಪರಲೋಕ ಬೇಡ, ನಾನು ಹೋಗಿ ನರಕದಲ್ಲಿ ಬಿದ್ದೋಗ್ತಾರ? ಇಲ್ಲ, ಅವರು ಅಲ್ಲಿದ್ದು ನೀವು ಇಲ್ಲಿದ್ದೀರ, ಪರಲೋಕ ರಾಜ್ಯಲ್ಲಿದ್ರೆ ನೀವು ಸಂತೋಷವಾಗಿ ದೇವರೇ ನಮಗೆ ಕೊಟ್ಟು ಸಂತೋಷವಾಗಿರ್ತೀರ ಅಂತ ಇರ್ತೀರಾ?
ಈಗ ಲೋಕದಿರ್ಬೇಕು, ಚಿಂತೆ ಮಾಡ್ಬೇಕು ಅದನ್ನ. ಭೂಮಿ ಜೀವನದಲ್ಲಿ ನಿಮ್ಮ ಮಕ್ಕಳನ್ನು ಕುರಿತು, ಅವ್ರ ಜೀವಿತ ಕುರಿತು ಪರಿಶೋಧಿಸಿ ಯೋಚನೆ ಮಾಡಬೇಕು. ದೇವರ ರಾಜ್ಯದಲ್ಲಿ ಹೋಗಿ ಸೇರಿದ ಹೋದರೆ ನಿತ್ಯವಾಗಿರುವ ಪರಲೋಕ ರಾಜ್ಯ, ವಾಗ್ದಾನ ದೇಶವಾಗಿರುವ ನಿತ್ಯವಾದ ರಾಜ್ಯಕ್ಕೆ ಹೋಗದೆ ಹೋದರೆ ಅವರು ಆಜ್ಞೆಯಿಂದ, ತೀರ್ಪಿನಿಂದ ಅವರು ಒಂದು ವೇಳೆ ನರಗೆಂಬ ಪಾತಾಳಕ್ಕೆ ಹೋದರೆ, ದಗದಗನೆ ಉರಿತಲ್ವಾ, ಬೆಂಕಿ ಒಳಗೆ ಬಿದ್ದರೆ ಆವಾಗ ಏನ್ ಮಾಡ್ತೀರಿ? ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಅಲ್ಲಿ ಅವನ ಹೆಸರು ಬರುತ್ತೆ. ಇವರಿಬ್ಬರು ಹೆಸರನ್ನ ಸಪರೇಟ್ ಆಗಿ ಏನಂತ ಬರಲ್ಲ, ಕಾಲೇಬನಂತ ಬರಲ್ಲ. ಅವನ ಹೆಸರು ಎಲ್ಲಿ ಬರುತ್ತಾ ಅವನ ಅಪ್ಪನ ಹೆಸರು ಜೊತೆಗೆ ಬರುತ್ತೆ. ಅದಲ್ಲ ಹೇಳಮ್ಮ, ಯಾಕೆ ಯಾಕೆ ಹಾಗಾದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಹೆಂಗೆ ಬೆಳೆಸಬೇಕು? ಈಗ ಅವರ ಜೀವನದಲ್ಲಿ ಬರುವಂತ ಒಳ್ಳೇದಾಗದೆ ಅದಕ್ಕೆ ಗೌರವ ಸಿಗುತ್ತೆ ಫಸ್ಟ್ ನಿಮಗೆ, ಇಂಥವರ ಮಗನು ಅಂತ. ಹೌದಲ್ವಾ? ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿಗಳಾಗಿರುವವರು ದೇವರಿಗೆ ಎಷ್ಟು ಭಯಭಕ್ತರು ಆಗಿರ್ಬೇಕೆಂಬುದನ್ನು ನಾವು ಅರಿಬೇಕು. 20 ವಯಸ್ಸಿನಲ್ಲಿ ಅವರು ಬುದ್ಧಿ 7 ವರ್ಷ ಅವ್ರು ಬೆಳೆಸಿದ್ರೆ, ಯಾರಿಗೆ? 20 ವಯಸ್ಸು ಕೆಳಗಿರೋ ಮಕ್ಕಳಿಗಲ್ಲ, 20 ವಯಸ್ಸು ಮೇಲ್ಪಟ್ಟಿರುವಂತ ಎಲ್ಲರಿಗೂ ಆ ಬೆಳವಣಿಗೆ ಇದೆಯಲ್ಲ, ಅವರಿಗೆ ಅಷ್ಟು ಬುದ್ಧಿ ಹೇಳುವಷ್ಟು ಬೆಳವಣಿಗೆ ಇದ್ರೆ ಅವ್ರ ಕೆಳಗಿರೋ ಮಕ್ಕಳಿಗೆ ಹೆಂಗೆ ಇರೋರು ನೋಡಿ. 20 ವಯಸ್ಸು ಮೇಲ್ಪಟ್ಟರು ಏನೇನು ಮಾತ್ರ ಕೂತ್ಕೊಳ್ಳಯ್ಯ, ನಿಮ್ಮ ವಯಸ್ಸಲ್ಲಿ ದೊಡ್ಡದಾಗಿರ್ಬೋದು, ನಮಗಿಂತ ಮುಂದೆ ಹುಟ್ಟಿದವರೇ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ದೇವರ ವಿಷಯ ಬಂದ್ರೆ ನೀವು ನಡೆಯೋದು ಕರೆಕ್ಟ್ ಇಲ್ಲ, ನೀವು ಮಾಡೋದು ಕರೆಕ್ಟ್ ಇಲ್ಲ, ನೀವು ಹಿಂಗೆ ಇದ್ದೀರಿ, ನೀವು ಹಿಂಗೆ ಆಗ್ರಿ, ನೀವು ಹೀಗೆ ಮಾತಾಡಬಾರ್ದು, ಇದು ನಿಮಗೆ ಒಳ್ಳೇದಾಗಲ್ಲ. ಇದೆಲ್ಲ ಖಂಡಿಸಿ ಅವನ್ನ ಅಡಗಿಸಿ ಕೂರಿಸುವಂತ ಕೆಪಾಸಿಟಿ ಅವ್ರಿಗಿತ್ತಂತೆ. ಇವತ್ತು ಸಭೆಯಲ್ಲಿ ಯವನ ಪ್ರಾಯದ ಮಕ್ಕಳು ಹಿಂಗೆ ಬೆಳಿಬೇಕು. ಹೌದಲ್ಲ? ತಂದೆ ತಾಯಿ ಮಕ್ಕಳನ್ನ ಆ ಲೆವೆಲ್ಗೆ ತರಬೇಕು. ಇವತ್ತು ದೇವರು ನಮಗೆ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾರೆ. ದೇವರು ರಾಜ್ಯಕ್ಕೆ ಹೋಗೋದಕ್ಕೆ ನಮಗೆ ಪ್ರೀತಿಯಿಂದ ತನ್ನ ಮಕ್ಕಳೆಂಬುದಾಗಿ ಒಪ್ಪಿಕೊಂಡಿದ್ದಾರೆ. ದೇವರು ತನ್ನ ಆತ್ಮವನ್ನು ಕೊಟ್ಟಿದ್ದಾರೆ. ಆದರೆ ನಾವು ನಮ್ಮ ಮಕ್ಕಳು ನಮ್ಮ ಕುಟುಂಬ ಹೇಗಿರುತ್ತೆ, ಮಕ್ಕಳು ಅವರವ್ರ ಇಷ್ಟ ತಕ್ಕಾಗಿ, ಅವ್ರ ಪ್ರೀತಿ ತಕ್ಕಾಗಿ ಮಾಡ್ತಾರೆ. ಇವರು ಇಷ್ಟಪಡೋ ರೀತಿಯಲ್ಲಿ ನಡೀತಾರೆ. ಹಂಗಂದ್ರೆ ಇರೋದು ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಗುಲಾಮರಾಗಿದ್ದಾರೆ ಈಜಿಪ್ಟ್ ದೇಶದಲ್ಲಿ 400 ವರ್ಷ ಗುಲಾಮರಾಗಿರುವಂತ ಒಂದು ಕುಟುಂಬ. ಆದರೆ ಅವರು ತಮ್ಮ ಮಕ್ಕಳು ಹೆಂಗ್ ಬೆಳೆಸ್ತಾ ಇದ್ದಾರೆ, ನಮಗೊಂದು ರಕ್ಷಣೆ ಬರುತ್ತೆ. ದೇವರು ಹೇಗಾದ್ರೂ ಈ ವರ್ಷ ನಮಗೆ ರಕ್ಷಣೆ ಕೊಡಬಹುದು. ಹೇಗಾದ್ರೂ ದೇವರನ್ನು ಯಾರಾದ್ರೂ ನಮಗೆ ಕಳಿಸಿ ಈ ಗುಲಾಮತನದಿಂದ ಈ ಈಜಿಪ್ಟ್ ನಮ್ಮನ್ನು ಬಿಡಿಸಬಹುದೆಂಬುದಾಗಿ ಆ ಪಿತೃಗಳು ಕನಸುಗಂಡು ಆ ಮಕ್ಕಳನ್ನು ಬೆಳೆಸ್ತಾರೆ. ಈಗ ನಾವು ದೇವರು ಈ ವರ್ಷ ಬರ್ಬೋದು, ಈ ತಿಂಗಳು ಬರ್ಬೋದು. ಹಾಗಾದ್ರೆ ಬರ್ಬೇಕಾದ್ರೆ ನಾವು ಆತ ಮುಂದೆ ಹಿಂಗಿರ್ಬೇಕೆಂಬುದಾಗಿರುವ ನೆನಪಿನಲ್ಲಿ ಮಕ್ಕಳನ್ನು ಬೆಳೆಸಬೇಕು. ಇವತ್ತು ಮಕ್ಕಳು ಕುಟುಂಬಸ್ಥರು ಕೂತ್ಕೊಂಡು ಏನ್ ಮಾಡಲ್ಲ, ದೇವರ ವಾಕ್ಯವನ್ನ ಕಲಿಯಲ್ಲ. ಒಂದ್ವೇಳೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೇಯರ್ ಮಾಡ್ಬಿಡ್ಬೋದು. ವಾಕ್ಯ ಕಲಿಬೇಕು. ಸೆಕೆಂಡ್, ವ್ಯಕ್ತಿ ಪರವಾಗಿ ದೇವ್ರ ಮುಂದೆ ಆರಿಕೆ ಮಾಡಿ ದೇವರ ಮುಂದೆ ಶುದ್ಧೀಕರಣಕ್ಕೋಸ್ಕರವಾಗಿ ಉತ್ತಮರಾಗಿರೋದಕ್ಕೋಸ್ಕರ ಏನ್ ಮಾಡ್ಬೇಕು, ಸ್ವಭಾವಗಳನ್ನು ತಗ್ಗಿಸಿ ಪ್ರೇಯರ್ ಮಾಡಬೇಕು. ಹಂಗೆ ಯಾರು ಮಾಡ್ತಾರ? ಹೇಳಿಕೊಟ್ರಿ, ಅಮ್ಮನ ಆಶೀರ್ವದಿಸು, ಅಪ್ಪನ ಆಶೀರ್ವದಿಸು, ನಮ್ಮ ಕಷ್ಟದಿಂದ ಪರಿಹಾರ ಮಾಡ್ದೇವ್ರೆ, ನಮ್ಗೆ ಅದೆಲ್ಲ ಮಾಡ್ದೇವ್ರೆ, ನಮ್ಗೆ ವಿದ್ಯಾಭ್ಯಾಸ ಕೊಡ್ದೇವ್ರೆ, ನಮ್ಗೆ ಅದು ಕೊಡು. ಇದೆಲ್ಲ ನೀವು ಹೇಳಿದ್ರು ಸರಿ, ದೇವರು ಅದನ್ನ ಕೊಡ್ತಾರೆ. ಪ್ರೇಯರ್ ಮಾತ್ರ ಇದೇ ಇರೋದು. ಆದರೆ ಶುದ್ಧೀಕರಣ ಪ್ರೇಯರ್ ಮಕ್ಕಳು ಯಾರು ಪ್ರೇಯರ್ ಮಾಡಿ ಕೇಳಿದ್ರೆ ಯಾವತ್ತಾದ್ರು ಯವನ ಪ್ರಾಯ ಮಕ್ಕಳು ಕೂತ್ಕೊಂಡು, ಅಪ್ಪ ನಾವು ಸ್ಕೂಲಲ್ಲಿ ಇದ್ವಿ, ಕಾಲೇಜಲ್ಲಿ ಇದ್ವಿ, ಫ್ರೆಂಡ್ಸ್ ಜೊತೆಗೆ ತಿರ್ತಾ ಇದ್ವಿ, ನಾವು ಅಲ್ಲೆಲ್ಲ ಹೋಗ್ತಾ ಇದ್ವಿ, ನಾವು ಹೋಗ್ತೀವಿ ನಡೆಯುವ ಮಾರ್ಗದಲ್ಲಿ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇವೆ, ನಾವು ಹಿಂಗೆ ನಡಿಬಾರ್ದು, ನಾವು ಹಿಂಗೆ ಹೋಗಬಾರ್ದು, ಇಂಥ ಕಾಲದಿಂದ ಮುಂದೆ ನಮ್ಮ ಜೀವನದಲ್ಲಿ ಬರಬಾರ್ದು, ಇದಕ್ಕೋಸ್ಕರ ಸಮಯ ಬೇಡ್ತೀವಿ. ದೇವರೇ ಈ ಗುಣಗಳು ನಮ್ಮನ್ನು ಬಿಟ್ಟು ಹೋಗ್ಬೇಕು, ಉಪವಾಸ ಇರ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ನನ್ನ ಶುದ್ಧೀಕರಿಸು. ಈ ಪ್ರಯೋಗ ಯಾರು ಮಾಡಿದಾರ? ಯೆಹೋಶುವ ಪುಸ್ತಕ 14ನೇ ಅಧ್ಯಾಯ 14ನೇ ವಾಕ್ಯ. ಯೆಫುನ್ನೆಯ ಮಗ ಕಾಲೇಬನು ಇಸ್ರಾಯೇಲ್ ದೇವರಾದ ಕರ್ತನನ್ನು ಸಂಪೂರ್ಣವಾಗಿ ಹೊಂದಿಕೊಂಡದ್ದರಿಂದ ಹೆಬ್ರೋನ್ ಅವನಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿತು. ಹೆಬ್ರೋನ್ ಅವನಿಗೆ ಪ್ರಿಯರೇ, ನಾವು ಸ್ವಲ್ಪ ಯೋಚನೆ ಮಾಡೋಣ. ಹಾಗಾದ್ರೆ ಇಂಥ ಒಂದು ಸ್ಥಳವು ಅವನ ಕಾಲಿಟ್ಟ ಜಾಗವಂತೆ.
ಹಾಗಾದ್ರೆ ಭೂಮಿಯಲ್ಲಿ ನಾವು ಕಾಲಿಟ್ಟಿರುವಂತ ನಮ್ಮ ಊರು, ನಮ್ಮ ದೇಶ, ನಾವು ನಡೆದು ತಿರುಗಾಡಿ ಮಾಡುವ ಸಕಲ ಕಾಲದಲ್ಲಿ ಇದೇ ರೀತಿಯಾಗಿ ನಮಗೆ ದೇವರು ಏನ್ ಕೊಡ್ತಾರೆ? ಸ್ವಾಸ್ಥ್ಯವಾಗಿ ಕೊಡ್ತಾರೆ. ಅದಕ್ಕೆ ನಾವು ನಡಿಬೇಕಾದ ಜೀವನ ಏನು? ದೇವರಿಗೆ ಉತ್ತಮರಾಗಿ, ದೋಷ ಇಲ್ಲದವರಾಗಿ, ದೇವರಿಗೆ ಪ್ರಿಯವಾಗಿ, ಮೋಸೆ ನ್ಯಾಯ ಪ್ರಮಾಣವನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗದಂತೆ ನಡೆಯುವಂತ ಜೀವನ ಬೇಕು. ಆದರೆ ಈಗ ನಡೆದ್ರೆ ಈ ಆತ್ಮೀಯ ಜೀವಿತದಲ್ಲಿ ನಾವು ದೇವರ ಮಕ್ಕಳಾಗಿ ನಡೆಯುವಾಗ ಪರಲೋಕವೆಂಬ ನಿತ್ಯ ರಾಜ್ಯವು ನಮಗೆ ಸ್ವಾಧೀನವಾಗಿ ಕೊಡಲ್ಪಡುತ್ತೆ. ಅರ್ಥ ಮಾಡ್ಕೊಳ್ಳ. ಈ ಭೂಮಿಯಲ್ಲಿ ನಾವು ಹಿಂಗೆ ಜೀವನ ಮಾಡಿದ್ರೆ ಪರಲೋಕ ರಾಜ್ಯಕ್ಕೆ ಹೋಗೋದು. ಇಲ್ಲಿ ಜೀವನ ಇಲ್ಲ ಅಂತ ಇಟ್ಕೋ, ಅಲ್ಲಿ ಹೋಗಿ ದೇವರು ಕರ್ಕೊಂಡು ಹೋಗಿ ಒಳ್ಳೆ ಜೀವಿತ ಕೊಡ್ತಾರೆ ಎಂಬುದನ್ನ ಮಾತುಕೊಳ್ಬೇಕು. ಇಲ್ಲಿ ನಾವು ದೇವರಿಗೆ ಭಯಭಕ್ತರಾಗಿ ಜೀವನ ಮಾಡಬೇಕು, ದೇವರಿಗೆ ಪ್ರಿಯವಾಗಿ ಜೀವನ ಮಾಡಬೇಕು, ದೇವರ ಇಷ್ಟವನ್ನ ಅನುಸರಿಸಬೇಕು. ಅರಣ್ಯಕಾಂಡ 14ನೇ ಅಧ್ಯಾಯ 38ನೇ ವಾಕ್ಯ ಓದಿಗ. ಅವರಲ್ಲಿ ನೂನನ ಮಗನಾದ ಯೆಹೋಶುವನು, ಯೆಫುನ್ನೆಯ ಮಗನಾದ ಕಾಲೇಬನು ಉಳಿದರು. ಅರೆ ಉಳಿದವರು ಯಾರಮ್ಮ? ನೀವು ಅರ್ಥ ಮಾಡಿಕೊಳ್ಳಿ. ದೇವರಿಗೆ ಪ್ರಿಯವಿಲ್ಲದೆ ನಡ್ಕೊಳ್ಳೋವರನ್ನ ದೇವರು ಯಾರನ್ನು ಉಳಿಸಲ್ಲ. ಅವರು ದೇವರ ಜನಾಂಗದಲ್ಲಿ ವಾಗ್ದಾನ ಆಶ್ರಯ ಹೊಂದಿಕೊಳ್ಳಕ್ಕೆ ಉಳಿದ ಜನ. ಹಾಗಾದ್ರೆ ದೇವರ ವಾಗ್ದಾನವನ್ನ ದೇವರು ನಮಗೆ ಕೊಡಬೇಕಂದ್ರೆ ನಾವು ಕರ್ತನಲ್ಲಿ, ಕರ್ತರ ಸಭೆಯಲ್ಲಿ ದೇವರು ನಮಗೆ ಕೊಟ್ಟ ವಿಶ್ವಾಸ ರಕ್ಷಣೆ ಮಾರ್ಗದಲ್ಲಿ ನಾವು ಉಳ್ಕೊಂಡಿರ್ಬೇಕು. ಸತ್ಯ ಹೇಳ್ತದೆ, ಯಾರು ಹೆಂಗೆ ಹೋದ್ರು ಕೂಡ ಕಾಲೇಬ ಯೋಗೇಶ್ವರ ಇವರಿಬ್ಬರು ಹೇಳೋದೇನು ಗೊತ್ತಾ? ನಾವು ನಮ್ಮ ಮನೆಯವರು ಈಗ ಯಾರು ಪ್ರೇಯರ್ ಮಾಡಿದ ಹೋದ್ರೆ ನಾವು ಪ್ರೇಯರ್ ಮಾಡ್ತೀವಿ, ಯಾರು ಹೋಗೋದು ಹೋದ್ರೆ ನಾವು ಹೋಗ್ತೀವಿ, ಯಾರು ಕೊಡೋದು ಹೋದ್ರೆ ನಾವು ಕೊಡ್ತೀವಿ. ನಾನು ನನ್ನ ಕುಟುಂಬ ಹೆಂಗಿರ್ಬೇಕು? ಲೇಲಿಯಾ ಈ ಒಂದು ತೀರ್ಮಾನದಲ್ಲಿ ಬೆಳೆದವನೇ ಕಾಲೇಬನು. ಇವತ್ತು ದೇವ ಜನರಾಗಿ ನಾವು ಹೆಂಗ್ ಬೆಳಿಬೇಕು? ಆತ್ಮೀಯ ರೀತಿಯಲ್ಲಿ ಬೆಳೆಯುತ್ತಂದ್ರೆ ನಾನು ನನ್ನ ಕುಟುಂಬ, ನಾವು ನನ್ನ ಮಕ್ಕಳು, ನಾವು ನಮ್ಮ ದೇವರ ಮುಂದೆ, ನಾವು ನಮ್ಮ ಸಭೆ ಮುಂದೆ, ನಾವು ನಮ್ಮ ಸೇವಕರ ಮುಂದೆ ಇಷ್ಟು ಕರೆಕ್ಟಾಗಿ ನೋಡಿಕೊಂಡು ಸಾಕು. ಈ ಅನುಭವದಲ್ಲಿ ಉತ್ತಮವಾಗಿ ಬೆಳೆದವನು ಯಾರು? ಕಾಲೇಬನು. ಎಲ್ಲ ಪರಿಶೋಧನೆ ಮಾಡೋಣ. ಈ ನಾವು ದೇವರ ಮುಂದೆ ಎಷ್ಟು ಉತ್ತಮರಾಗಿರ್ತೀವಿ, ದೇವರ ಮುಂದೆ ನಾವು ಎಷ್ಟು ಉತ್ತಮರಾಗಿರ್ತೀವಿ, ಇವತ್ತು ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಪರಲೋಕ ದೇವರ ಮುಂದೆ ನಾವು ಎಷ್ಟು ಉತ್ತಮರಾಗಿರ್ತೀವಿ. ಈಗ ದೇವರ ವಾಗ್ದಾನದ ಆಶೀರ್ವಾದಗಳು ನಮಗೆ ಸಾಧ್ಯವಾಗಬೇಕಂದ್ರೆ ನಾವು ಎಂಥವರಾಗಿರ್ಬೇಕು? ಪರಲೋಕ ರಾಜ್ಯಕ್ಕೆ ಯೋಗ್ಯ ಆಗಬೇಕು. ನಮ್ಮ ರಕ್ಷಣೆ ಆಗಿರುವ ಯೇಸು ಬರಬೇಕಾದ್ರೆ ಆತನೊಂದಿಗೆ ನಾವು ಇರಬೇಕು. ವಾಗ್ದಾನ ಸಹಿತವಾಗಿರುವ ಸಕಲ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಂದ್ರೆ ನಮ್ಮನ್ನ ನಾವು ಪರಿಶೋಧನೆ ಮಾಡಿಕೊಳ್ಳಬೇಕು. ನಾವು ದೇವರ ಸಂಧಿಯಲ್ಲಿ ಉಳಿಬೇಕು, ದೇವರ ಮಕ್ಕಳಾಗಿ ಉಳಿಬೇಕು, ದೇವರ ಆತ್ಮ ನಡೆದಲ್ಲಿ ಉಳ್ಕೊಂಡವರಾಗಿರ್ಬೇಕು. ದೇವರ ವಾಕ್ಯವನ್ನ ಮೋಸೆ ನ್ಯಾಯ ಪ್ರಮಾಣವನ್ನು ಕೇಳಿ ನಡೆಯುವಾಗ ನಾವು ಅದರಲ್ಲಿ ಕಡೆಯವರೆಗೆ ಇರುವಂತವರಾಗಬೇಕು. ಸೊ ನಮ್ಮ ಜೀವನ ಒಂದು ದಿನ ಜೀವನ ಅಲ್ಲ, ಕೆಲವು ದಿನಗಳು ಇರುವಂತಹ ಜೀವನ ಅಲ್ಲ. ಶಾಶ್ವತವಾಗಿ ದೇವರೊಂದಿಗೆ ಬಾಳೋದಕ್ಕೆ ಬೇಕಾಗಿರುವ ನಿತ್ಯವಾಗಿರುವ ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ತಕ್ಕ ಹಾಗೆ ದೇವರು ನಮಗೆ ಕೊಟ್ಟ ವಿಶ್ವಾಸ, ರಕ್ಷಣೆ, ಕರುವಿಕೆ, ಉಪದೇಶ ಇವುಗಳಲ್ಲಿ ಕಡೆಯವರೆಗೆ ದೃಢವಾಗಿ ನಿಲ್ಲಬೇಕು. ನಮ್ಮನ್ನ ಪರಿಶೋಧನೆ ಮಾಡಿಕೊಳ್ಳೋಣ. ಎಲ್ಲರೂ ನಮ್ಮನ್ನ ಪರಿಶೋಧನೆ ಮಾಡೋಣ. ಕಾಲೇಬನಾಗಿ ಚಿಕ್ಕ ಪ್ರಾಯ ಮೊದಲುಗೊಂಡು ಯವನ ಪ್ರಾಯ ಆದಮೇಲೆ ಮುಪ್ಪಿನವರವರೆಗೆ ಬುದ್ಧಿ ಹೇಳುವ ರೀತಿಯಲ್ಲಿ ದೇವರಿಗೂ ದೇವರ ವಾಕ್ಯಕ್ಕೂ ಮೋಶೆ ನ್ಯಾಯ ಪ್ರಮಾಣಗಳಿಗೆ ಅವನು ಜೀವಿಸೋದು ಮಾತ್ರವಲ್ಲದೆ ಅವನು ಇದಕ್ಕೆ ತಕ್ಕಾಗಿ ಜನರನ್ನು ಅಡಗಿಸಿ ಬೋಧಿಸೋದಕ್ಕೆ ತಕ್ಕ ರೀತಿಯಲ್ಲಿ ಬೆಳೆಯುವಂತಹ ಅನುಭವ ಇವತ್ತು ನಮ್ಮಲ್ಲಿದೆಯಾ? ನಮ್ಮನ್ನ ಪರಿಶೋಧನೆ ಮಾಡೋಣ, ಸಮರ್ಪಿಸೋಣ. ಭೂಪರಲೋಕದ ಒಡೆಯನಾಗಿ ಸುರಕ್ಷಿತ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ವಾಕ್ಯವನ್ನು ಕೇಳುವ ನಿನ್ನ ಮಕ್ಕಳು ಪ್ರತಿಯೊಬ್ಬರ ಮೇಲೆ ದೇವರೇ ವಾಗ್ದಾನ ದೇಶವನ್ನ ಸೇರಿ ಅದನ್ನು ಸ್ವಾಧೀನ ಮಾಡಿಕೊಂಡಿರುವಂತ ಕಾಲೇಬನಾಗಿ ದೇವರೇ ನಿನ್ನ ಸನ್ನಿಧಿಯಲ್ಲಿ ದೃಢವಾಗಿ ನಿಂತು ನಿನ್ನಲ್ಲಿರುವ ಭಯಭಕ್ತಿ, ವಿಶ್ವಾಸ, ನಂಬಿಕೆಯಲ್ಲಿ ಕಡೆವರೆಗೆ ಉತ್ತಮರಾಗಿ ನಿಂತು
ನಿನ್ನ ವಾಗ್ದಾನ ಕೊಟ್ಟಿರುವಂತ ನಿತ್ಯವಾಗುವ ರಾಜ್ಯವನ್ನ ಸೇರುವ ತನಕ ದೇವರೇ, ನಡತೆಯಲ್ಲಿ, ಗುಣದಲ್ಲಿ, ಸ್ವಭಾವದಲ್ಲಿ, ಮಾತಿನಲ್ಲಿ, ಜನರ ಮುಂದೆ, ಲೋಕದ ಮುಂದೆ, ಜನಾಂಗದ ಮಧ್ಯದಲ್ಲಿ ಉತ್ತಮ ಸಾಕ್ಷಿಯಾಗಿ ಕಾಲೇಬನಂತೆ ಜೀವಿಸೋದಕ್ಕೆ ಒಬ್ಬೊಬ್ಬರಿಗೆ ಕೃಪೆ ಕೊಡಯ್ಯ. ಅವರಿಗೆ ಕೊಟ್ಟ ತಿಳುವಳಿಕೆ, ಅವರಿಂದ ವಿಶ್ವಾಸ ಬಲವು, ಅದರಿಂದ ದೇವರ ವಾಕ್ಯಕ್ಕೆ ತಕ್ಕಾಗಿ ಜೀವಿಸುವಂತ ಅನುಭವವು ಇನ್ನು ಮಕ್ಕಳು ಒಬ್ಬೊಬ್ಬರಲ್ಲಿ ಕೊಡ ರಾಜನೆ. ಒಬ್ಬೊಬ್ಬರನ್ನು ಕತ್ತೆ ಕಾಲೇಬ್ ಜೋಶುವಾಗಿ ಎಬ್ಬಿಸಯ್ಯ. ನಿನ್ನ ಸಭೆಯಲ್ಲಿ ಎಬ್ಬಿಸಲಾತೇನೆ, ನಿನ್ನ ಜನರಲ್ಲಿ ಎಬ್ಬಿಸಲಾತೇನೆ, ಕುಟುಂಬದಲ್ಲಿ ನಾಯಕರಾಗಿ ಎಬ್ಬಿಸಲಾತ. ಯಾವ ಪಾದ ಮಕ್ಕಳು ನಿನ್ನಲ್ಲಿ ಭಯಭಕ್ತರ ಮಕ್ಕಳಾಗಿ ಪ್ರತಿಯೊಂದು ಕುಟುಂಬನ ಕಟ್ಟಿ ಕಾಪಾಡುವುದಕ್ಕೆ ಉತ್ತಮರಾಗಿ ಬೆಳೆಯುವಂತ ಕೃಪೆಯನ್ನು ಕೊಡು ರಾಜನೆ. ಒಬ್ಬೊಬ್ಬರನ್ನ ನೀನು ಬಲಪಡಿಸು, ಬಲಗಿನ ಬಿಟ್ಟು ಹೋಗಲಿ. ನಿನ್ನ ಕೃಪೆ ಬಲವನ್ನು ಮಕ್ಕಳು ಒಬ್ಬೊಬ್ಬರಲ್ಲಿ ಉಂಟಾಗಲಿ. ನಡೆಸಿ ಸಹಾಯ ಮಾಡು. ಯೇಸು ನಾಮದಲ್ಲಿ ತಂದೆ, ಆಮೇನ್ ಆಮೇನ್.